ರಕ್ತ ಎಲ್ಲ ಕುಡಿಸೋದು ನನಗೆ ತೋರಿಸ್ತೇನೆ. ಒಂದು ನಿಮಿಷ. ನಾನು ಗಣೇಶನನ್ನು ನೆನೆಸಿಕೊಂಡು ಹೋಗ್ತಾ ಇದ್ದೇನೆ ಅಷ್ಟೇ. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಗಣೇಶ ಗಣೇಶ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ನಾನು ಕುಡ್ಲು ಫಾಲ್ಸಿಗೆ ಹೋಗಲಿಕ್ಕೆ ಈ ದ್ವಾರದವರೆಗೆ ಬಸ್ ಇದೆ. ಸೊ ಅದರ ಒಳಗಡೆ ಹೋಗ್ಲಿಕ್ಕೆ ವೆಹಿಕಲ್ ತೊಗೊಳ್ಬೋದಿಲ್ಲ, ಕೆಲವು ಬಸ್ ಮಾತ್ರ ಹೋಗೋದು, ಲಿಮಿಟೆಡ್ ಆಯಿತಾ. ಫೈನಲಿ ನಾನು ಕುಡ್ಲು ಫಾಲ್ಸ್ ಗಾಯ್ಸ್ ಅಲ್ಲಿಗೆ ಬಂದಿದ್ದೇನೆ. ನೀವು ಬಸ್ಸಲ್ಲಿ ಬರೋದಾದರೆ ಖಂಡಿತ ಆಗೋದಿಲ್ಲ. ಸೊ ಅಲ್ಲಿಂದ ಡ್ರಾಪ್ ಕೇಳಿ, ತುಂಬ ವೆಹಿಕಲ್ಸ್ ಬರ್ತದೆ ಈ ಸೈಡಿಗೆ. ಸೊ ಡ್ರಾಪ್ ಕೇಳಿದರೆ ಖಂಡಿತ ಕೊಡ್ತಾರೆ ನಿಮಗೆ. ಸೊ ಇಲ್ಲಿಂದ ಎಂಟ್ರಿ ಸ್ಟಾಕ್ ಚೆಕ್ ಮಾಡ್ತಾರೆ. ಪ್ಲಾಸ್ಟಿಕ್ ಎಲ್ಲ ಅಲೋಡ್ ಇಲ್ಲ ಇಲ್ಲಿ. ಇಲ್ಲಿ ಟಿಕೆಟ್ ಬಗ್ಗೆ ಎಲ್ಲ ಹಾಕಿದ್ದಾರೆ, ಬೇಕಿದ್ದರೆ ವೀಡಿಯೋನಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ಟೈಮಿಂಗ್ಸ್ ಮಧ್ಯಾಹ್ನ 3 ಗಂಟೆ ತನಕ ಮಾತ್ರ, ಬೆಳಿಗ್ಗೆ 9 ಗಂಟೆ, ಅದೊಂದು ನೋಡಿ. ಓಕೆ ನೋಡಿ ಗಾಯ್ಸ್, ಇದು ಕುಡ್ಲು ಫಾಲ್ಸಿಗೆ ಹೋಗೋ ರೋಡ್. ಸೊ ಅಲ್ಲಿ ಹಣ ಕೊಟ್ಟು ಚೆಕ್ಕಿಂಗ್ ಮಾಡಬೇಕು. ಚೆಕ್ಕಿಂಗ್ ಏನಪ್ಪ ಅಂದರೆ, ಒಂದು ನಿಮಿಷ ಹೇಳ್ತೇನೆ, ಜಸ್ಟ್ ಇದೊಂದು ವ್ಯೂ ನೋಡಿ. ಸೊ ಎಂತಪ್ಪ ಅಂದರೆ, ನಾವು ಅಲ್ಲಿಂದ ಬಂದ್ವಿ ಆಯಿತಾ, ಎಂಟ್ರೆನ್ಸ್ ನಾನು ನಿಮಗೆ ಫಸ್ಟ್ ತೋರಿಸಿದಲ್ಲ, ಅಲ್ಲಿಂದ ಬರಬೇಕಾದ್ರೆ ನಾವು ವೆಹಿಕಲ್ ಇದ್ದರೆ ಪಾರ್ಕಿಂಗಿಗೆ ಕೊಡಬೇಕು. ಸೊ ನಾನು ವೆಹಿಕಲಲ್ಲಿ ಬಂದಿದ್ದಲ್ಲ, ನನಗೆ ಅದರದ್ದು ಇಲ್ಲ. ಸೆಕೆಂಡ್ ಥಿಂಗ್, ಬ್ಯಾಗ್ ಚೆಕ್ ಮಾಡ್ತಾರೆ. ಬ್ಯಾಗ್ ಚೆಕ್ ಮಾಡಿದಾಗ ಏನಪ್ಪ ಅಂದರೆ, ನಿಮ್ಮ ಬ್ಯಾಗ್ ಒಳಗಡೆ ಎಷ್ಟು ಬಾಟಲ್ಸ್ ಇದೆ, ಎಷ್ಟು ಪ್ಲಾಸ್ಟಿಕ್ ಇದೆ, ಅದರ ಹಣನ ಡೆಪಾಸಿಟ್ ಮಾಡಬೇಕು. ಸೊ ನಾನು ಬಾಟಲ್ ತಗೊಂಡಿದ್ದೆ, ಅದರ ಹಣ ಪ್ಲಸ್ ತಿಂಡಿಲಿ ಏನು ಸಿಗಲ್ಲ. ಸೊ ಫಸ್ಟಿಂದ ನೀವು ಅಲ್ಲಿಂದನೇ ತರಬೇಕು, ರೋಡಿಂದ, ಮೇನ್ ರೋಡಿಂದ. ಸೊ ಅದರದ್ದು ಎಲ್ಲ ಸಹ ಹಣನ ಡೆಪಾಸಿಟ್ ಮಾಡ್ತಾರೆ. ಅಂದರೆ ಬರುವಾಗ ರಿಟರ್ನ್ ಅದನ್ನು ಹಾಗೆ ತರಬೇಕು, ಪ್ಲಸ್ ಆ ಹಣ ರಿಟರ್ನ್ ಸಿಗುತ್ತೆ. ಪ್ಲಸ್ ಪರ್ ಹೆಡ್ಡಿಗೆ 100 ರೂಪೀಸ್. ಕ್ಯಾಮರಾ ಎಂತಾದರೂ ತಂದರೆ ಅದು ಎಕ್ಸ್ಟ್ರಾ. ಚಿಲ್ಡ್ರನ್ಸಿಗೆ ಬಿಲೋ 6 ಇಯರ್ಸಿಗೆ 50 ರೂಪೀಸ್. ಸೊ ಹೀಗಿದೆ. ಇಲ್ಲಿ ನೋಡಿ ಸ್ಟೆಪ್ಸ್ ಇದೆಲ್ಲ. ಹೆದರಿಕೆ ಆಗ್ತಾ ಇದೆ ಗಾಯ್ಸ್. ನನ್ನ ಸ್ವಲ್ಪ ಧೈರ್ಯಕ್ಕೆ ಅಂತ ಇಲ್ಲಿ ಯಾರು ಗೊತ್ತಾ, ಒಂದು ಹೆಂಗಸರೊಂದು ಇದ್ದರು. ಸೊ ಅಲ್ಲಿಂದ ನಾನು ದ್ವಾರದವರೆಗೆ ಬಸ್ಸಲ್ಲಿ ಬಂದು, ಅಲ್ಲಿಂದ ನಾನು ವೆಹಿಕಲಲ್ಲಿ ಡ್ರಾಪ್ ತಗೊಂಡದ್ದು, ಕೊಡ್ತಾರೆ ಡ್ರಾಪ್ ಕೇಳಿದರೆ. ಸೊ ಇನ್ನು ಹೋಗುವ. ರೋಡ್ ಹೇಗಿದೆ ಅಂತ ಎದುರು ತೋರಿಸ್ತೇನೆ, ಒಂದು ನಿಮಿಷ. ನಾನು ಅಂದ್ಕೊಂಡೆ ಫಾಲ್ಸ್ ಅಂತ, ಡೈರೆಕ್ಟ್ ಫಾಲ್ಸ್ ಹತ್ರನೇ ತಂದು ಇಳಿಸ್ತಾರಂತ, ಬಟ್ ಇಲ್ಲ, ಇದು ತುಂಬ ನಡಿಲಿಕ್ಕಿದೆ, ಸೀರಿಯಸ್ಲಿ ಆಗಲ್ಲ. ಮತ್ತು ಇನ್ನೊಂದು ಹೇಳಬೇಕು, ಟೈಮಿಂಗ್ಸ್ ಇದೆ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಮಾತ್ರ. ಇಷ್ಟು ಕಷ್ಟಪಟ್ಟು ಹತ್ಕೊಂಡು ಹೋಗ್ತಾ ಇದ್ದೀನಿ. ವ್ಯೂ ಹೇಗಿರುತ್ತೆ ಅಂತ ನೋಡಬೇಕು. ಓಕೆ, ಓ ಮೈ ಗಾಡ್, ನಿಜವಾಗ್ಲೂ ಆಗಲ್ಲ. ದಯವಿಟ್ಟು ನೀರು ಬಾಟಲ್ ಮತ್ತು ತಿಂಡಿನ ಮೇನ್ ರೋಡಿಂದನೇ ತಗೊಂಡು ಬನ್ನಿ. ಓಕೆ, ಇಲ್ಲಿ ಡೆಪಾಸಿಟ್ ಮಾಡಿದ್ರು ಪರವಾಗಿಲ್ಲ, ಇಲ್ಲಿ ಒಂದು ಹನಿ ನೀರು ಸಿಗಲ್ಲ. ಬೊಬ್ಬೆ ಹಾಕಿದ್ರಂತೂ ಯಾರಿಗೂ ಗೊತ್ತಾಗಲ್ಲ. ಚಂದ ಇದೆ ಅಲ್ಲವೇ? ಸಾರಿ ಗಾಯ್ಸ್, ಇಲ್ಲಿ ಯಾರು ಸ್ವಲ್ಪ ಕಪಲ್ಸ್ ಇದ್ದಾರೆ, ಸ್ವಲ್ಪ ಧೈರ್ಯವಾಗಿದ್ದಾರಲ್ಲ ಹುಡುಗಿಯರು ಸಾಕಷ್ಟು. ಓ ಮೈ ಗಾಡ್ ಗಾಯ್ಸ್, ಇನ್ನೊಂದೇನು ಗೊತ್ತಾ, ಇಲ್ಲಿ ಇವಳು ನೇತ್ರ ಒಬ್ಬಳೇ ಬಂದಾಳೆ ಹುಡುಗಿ. ಎಲ್ಲಿಯಾದರೂ ಬಾಕಿ ಆದರೆ ಹೇಗೆ ಏನು ಅಂತ ನನಗೆ ಟೆನ್ಷನ್ ಇರ್ಬೋದು. ಸೀರಿಯಸ್ಲಿ ಹೇಳ್ತೇನೆ, ಅದೊಂದು ಭಯ ಬೇಡ. ಅಮ್ಮ, ಏನು ಇದು ಯಾವ ಹಕ್ಕಿ ಅಂತ ಗೊತ್ತಿಲ್ಲ ಗುರು, ಬೊಬ್ಬೆ ಆಗ್ತಿದೆ. ಹೆದರಿಕೆ ಬೇಡ, ಯಾಕಂದರೆ ನಾವು ಅಲ್ಲಿ ಟಿಕೆಟ್ ಕೊಟ್ಟಿರ್ತೇವೆ, ಪ್ಲಸ್ ವೆಹಿಕಲ್ ಇದ್ದರೆ, ವೆಹಿಕಲ್ ಇಲ್ಲ ಬಟ್ ವೆಹಿಕಲ್ ಇದ್ದರೆ ವೆಹಿಕಲ್ ನಂಬರ್ಸ್ ಕೊಟ್ಟಿರ್ತೇವೆ. ಆಮೇಲೆ ಎಲ್ಲ ಡೀಟೇಲ್ಸ್ ಅವ್ರ ಹತ್ರ ಇರೋದ್ರಿಂದ ನಮಗೆ ಏನಾದರೂ ಮಿಡಲಲ್ಲಿ ನಾವು ಸ್ಟಕ್ ಆದರೆ, ಹೋಗುವ ಸ್ವಲ್ಪ ಟ್ರಕ್ಕಿಂಗ್ ಮಾಡಲಿಕ್ಕಿದೆ ಅಲ್ಲ ಇಲ್ಲಿ. ಸೊ ಮಿಡಲ್ ರೋಡಲ್ಲಿ ನಾವು ಎಂತಾದರೂ ಸ್ಟಕ್ ಆದರೆ ಸೊ ಬಂದು ಕರ್ಕೊಂಡು ಹೋಗ್ತಾರೆ. ಸೊ ಅದೊಂದು ಹೆದರಿಕೆ ಇಲ್ಲ. ನೋಡಿ, ಇಲ್ಲಿ ಫ್ಯಾಮಿಲಿ ಬರ್ತಿದೆ. ಸೊ ಈ ಥರ ಇರೋದ್ರಿಂದ ಯಾವ ಭಯ ಎಂತ ಬೇಡ, ತುಂಬ ಜನ ಇರ್ತಾರೆ. ಸೊ ಸ್ಟಾರ್ಟಿಂಗ್ ಹೋಗುವಾಗ ಮಾತ್ರ ಯಾರೂ ಸಿಗಲ್ಲ, ಎಲ್ಲ ಫಾಲ್ಸ್ ಹತ್ರ ಇರ್ತಾರೆ. ಸೊ ಇನ್ನೊಂದೆಂತ ಗೊತ್ತುಂಟ, ಹೇಳಲಿಕ್ಕೆ ನನಗೆ ಮರ್ತೋಯ್ತು. ಗೂಗಲ್ ಮ್ಯಾಪೆಲ್ಲ ನಂಬಿಕೊಂಡೆಲ್ಲ ಬರಬೇಡಿ ಗಾಯ್ಸ್. ಬಿಕಾಸ್ ನಾನು ಅದು ದ್ವಾರ ಇದೆ, ಆ ದ್ವಾರ ಹೆಸರು ವೀಡಿಯೋದಲ್ಲಿ ನಾನು ಹಾಕ್ತೇನೆ. ಓಕೆ, ನೆಕ್ಸ್ಟು ಆ ದ್ವಾರದವರೆಗೆ ಬಸ್ ಬರ್ತದೆ. ಅಲ್ಲಿಂದ ನಿಮಗೆ ಒಳಗಡೆ ಬಸ್ ಇದೆ ಬರಲಿಕ್ಕೆ, ಬಟ್ ಟೈಮ್ಗೆ ಬಸ್ ಇರೋದು. ಹಾಗಾಗಿ ನೀವು
ಒಂದು ರಿಕ್ಷಾದಲ್ಲಿ ಬರ್ಬೋದು, ಇಲ್ಲ ಡ್ರಾಪ್ ಕೇಳಬೇಕು. ಸಿಕ್ಕಾಪಟ್ಟೆ ಕಾರ್ಸ್ ಬರ್ತಿರ್ತದೆ ಬಾಡಿಗೆದ್ದೆಲ್ಲ, ಫ್ಯಾಮಿಲಿ ಕಾರ್ಸ್ ಎಲ್ಲ ಹುಡುಗಿಯರು ಬರೋದಾದರೆ ಬಾಡಿಗೆ ಕಾರಲ್ಲಿ ಡ್ರಾಪ್ ಕೇಳ್ಬೋದು, ಸೇಫ್. ಹೆದರಿಕೆ ಏನಿಲ್ಲ. ಇವನ್ ದ್ವಾರ ಬಂದಮೇಲೆ ಒಳಗಡೆ ಒಂದು ಗೌರ್ಮೆಂಟ್ ಸ್ಕೂಲೆಲ್ಲ ಸಿಗ್ತದೆ, ಸೊ ಹೆದರಿಕೆ ಏನಿಲ್ಲ. ಏನಪ್ಪ ಅಂದರೆ ಫಸ್ಟ್ ಟೈಮ್ ಬರೋದಾದರೆ ಗೂಗಲ್ ಮ್ಯಾಪ್ನ ದ್ವಾರ ಬಂದ ತಕ್ಷಣ, ಬಸ್ ನಿಲ್ಲೋ ತಕ್ಷಣ ಮ್ಯಾಪ್ನ ಸೇವ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮಗೆ ಫುಲ್ ಸಿಗೋದೇ ಇಲ್ಲ ನೆಟ್ವರ್ಕ್. ಓಕೆ, ನೆಟ್ವರ್ಕ್ ಸಿಗೋದಿಲ್ಲ. ಹಾಗಾಗಿ ಈಗಲೇ ಹೇಳ್ತಿದ್ದೀನಿ, ದಯವಿಟ್ಟು ಸೇವ್ ಮಾಡ್ಕೊಳ್ಳಿ. ಅಯ್ಯೋ ದೇವರೇ, ಅರ್ಧ ಗಂಟೆಯಿಂದ ನಡೀತಾನೆ ಇದ್ದೇನೆ, ಇನ್ನೂ ಸಿಗ್ತಾನೇ ಇಲ್ಲ ನನಗೆ. ಹೆಂಗಿದೆ ಅಂದರೆ ನೋಡಿ, ಓ ಮೈ ಗಾಡ್, ಹೆದರಿಕೆನೂ ಆಗ್ತಿದೆ. ಅದೊಂದು ಫ್ಯಾಮಿಲಿ ಎದುರು ಐತೆ, ಸೊ ಅದರೊಟ್ಟಿಗೆ ಹೋಗಬೇಕು ನಾನೀಗ. ಇನ್ನು ಫಾಲ್ಸ್ ಬಂದಮೇಲೆ ನಾನು ಸಿಗ್ತೀನಿ ಗಾಯ್ಸ್. ಸೊ ಬಾಯ್ ಗಾಯ್ಸ್. ಇಷ್ಟು ಹೊತ್ತು ಕಷ್ಟಪಟ್ಟು ನಡ್ಕೊಂಡು ಬಂದಿದ್ದಕ್ಕೆ ಫೈನಲಿ ಕುಡ್ಲು ಫಾಲ್ಸ್ ನೋಡುವಂಥ ಭಾಗ್ಯ ಗುರು. ಒಂದು ನಿಮಿಷ ಜೀವನ ಗಟ್ಟಿ ಹಿಡ್ಕೊಳ್ಳಿ, ನಿಮ್ಮ ಕಣ್ಣು ಈಗ ತಂಪಾಗುವಂಥ ಸಮಯ. ಓ ಮೈ ಗಾಡ್, ಅಯ್ಯಯ್ಯೋ, ಒಂದು ನಿಮಿಷ ಹಾಗೆ ಇರಿ. ಇಷ್ಟು ಹೊತ್ತು ಕಾದಿದ್ದೀರ ಅಂತ ಇನ್ನೊಂದು 2 ಮಿನಿಟ್ಸ್ ವೇಟ್ ಮಾಡಿ ತೋರಿಸ್ತೇನೆ. ಜಸ್ಟ್ 2 ಮಿನಿಟ್ಸ್ ವೇಟ್. ಇದೆ ಗುರು, ಫೈನಲಿ ಕುಡ್ಲು ಫಾಲ್ಸ್. ನಾನು ನಿಜ ಹೇಳ್ತಿದ್ದೆ, ನನ್ನ ಕ್ಯಾಮರಾ ಅಷ್ಟು ಕ್ಯಾಪ್ಚರ್ ಮಾಡ್ತಿಲ್ಲ, ಬಟ್ ಐ ಆಮ್ ಡ್ಯಾಮಿಂಗ್ ಶೋರ್ ನೀವೇನಾದರೂ ರಿಯಲ್ ಆಗಿ ಇಲ್ಲಿ ವಿಸಿಟ್ ಮಾಡಿದ್ರೆ ಸೀರಿಯಸ್ಲಿ ಇಷ್ಟು ಕಷ್ಟಪಟ್ಟು ಹತ್ತಿ ಬಂದಿರೋದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಓ ಮೈ ಗಾಡ್, ಸೀರಿಯಸ್ಲಿ ಇಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಏನು ಗೊತ್ತಾ, ನೀವು ಬಂದು ಹೋದರೆ ಈ ಥರ ಕಲ್ಲು ಕಟ್ಟಿ ಹೋಗ್ಬೇಕಂತೆ. ನೀವು ಸಹ ಬಂದರೆ ಈ ಥರ ಕಲ್ಲು ಮೇಲೆ ಕಲ್ಲಿಟ್ಟು ಕಟ್ಟಿ ಹೋಗೋದನ್ನು ಮರಿಬೇಡಿ ಗಾಯ್ಸ್. ಬಂದಿದ್ದೇನೆ, ನಾನು ಒಬ್ಬಳೆ ಬಂದದ್ದು. ಫೋಟೋ ತೆಗಿಲಿಕ್ಕೆ ಜನ ಇಲ್ಲ, ಇಲ್ಲಿ ತುಂಬ ಹುಡುಗರಿದ್ದಾರೆ ಗೊತ್ತಾಯ್ತಾ, ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತೆ. ನನಗೆ ಅವ್ರ ಫೋಟೋ ತೆಗೆದ ಫೋಟೋ ತೋರಿಸ್ತೇನೆ. ಸೊ ನಂಗೆ ಹಸಿವಾಗ್ತುಂಟು. ಸೊ ಈ ಬರುವಾಗನೇ ತೊಗೊಂಡು ಬರ್ಬೇಕು. ನಿಮ್ಗೆ ಎಂತ ಬೇಕಿದ್ರೆ ಸಹ ಇಲ್ಲಿ ಬರುವಾಗನೇ ತರಬೇಕು. ಸೊ ಇದನ್ನು ತಿಂದಾದ್ಮೇಲೆ ಬಿಸಾಕೋದಲ್ಲ ಗೈಸ್. ಓಕೆ, ಬಿಸಾಕ್ಲಿಕ್ಕಿಲ್ಲ. ಇದನ್ನು ತಿಂದು ಪ್ಲಾಸ್ಟಿಕ್ನ ಹಾಗೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ಅಲ್ಲಿ ಕೊಡಬೇಕು. ಓಕೆ, ಸೊ ಗೈಸ್ ನಾನಿನ್ನು ಹೊರಡುದು. ಲಾಸ್ಟ್ ಒಂದು ಜ್ಯೂಸ್ ಇತ್ತು ಕುಡ್ದು. ಬಿಸಾಕ್ಲಿಕ್ಕಿಲ್ಲ ನೆನಪಲ್ಲಿ. ಇದರ ಹಣನ ನಾವು ಅಲ್ಲಿ ಡೆಪಾಸಿಟ್ ಮಾಡಿಟ್ಟು ಬಂದಿರ್ತೇವೆ. ಸೊ ಆ ಹಣ ಬೇಕು ಅಂತ ಅಂದರೆ ಇದನ್ನು ಕೊಡಬೇಕು. ಕೊಟ್ಟಿರೋ ಡಿಪಾಸಿಟ್ ಹಣನ ನಾವು ರಿಟರ್ನ್ ತೊಗೊಳ್ಬೇಕು. ಸೊ ಹಾಗೆ ಯಾವುದೇ ಪ್ಲಾಸ್ಟಿಕ್ನ ಆಗಲಿ ಯಾವುದೇ ರ್ಯಾಪರ್ಸ್ನ ಆಗಲಿ ನಾವು ಬಿಸಾಕೋ ಹಾಗೆ ಇಲ್ಲ. ಓಕೆ, ಹೋಗುವ. ಯಾಕಂದರೆ ಇಲ್ಲಿ ಮೇಲಿಂದ ಒಂದು ಕಲ್ಲು ಬಿತ್ತು, ತುಂಬ ಎಂಥದ್ದು ಹೆದರಿಕೆ ಆಗ್ತದೆ. ಸೊ ಹೊರಡುವ ಇನ್ನು. ಫುಲ್ ಮಳೆಗಾಲ. ಈ ವಿಡಿಯೋಗೋಸ್ಕರ ಎಷ್ಟು ಕಷ್ಟಪಟ್ಟು ಬಂದಿದ್ದೇನೆ. ಎಂತ ಅದೊಂದು ಇರ್ತದಲ್ಲ, ಕಾಲು ಒಳಗಡೆ ಹೋಗಿ ರಕ್ತ ಎಲ್ಲ ಕುಡಿತದ. ನನಗೆ ತೋರಿಸ್ತೇನೆ, ಒಂದು ನಿಮಿಷ ನೋಡಿ ಗಾಯ್ಸ್. ಇತ್ತಿಕೊಂಡ ಗತ್ತ ನನ್ನೊಟ್ಟಿಗೆ ಒಂದು 2-3 ಜನ ಇದ್ದಾರೆ ಗಾಯ್ಸ್, ಅಷ್ಟೇ, ಬಿಟ್ಟರೆ ಯಾರೂ ಇಲ್ಲ. ನಂಗೆ ಅದನ್ನು ನೋಡಿ ಆಗ ಇದ್ದ ಧೈರ್ಯ 1% ಇಲ್ಲ. ಯಾಕಂದರೆ ಅದು ರಕ್ತ ಕುಡಿತದಂತೆ ಗಾಯ್ಸ್. ಅಲ್ಲಿ ನನಗೆ ಹೇಳಲೇ ಇಲ್ಲ, ಎಂಟ್ರೆನ್ಸ್ ಹತ್ರ ಪೊಲೀಸ್ ಸೆಕ್ಯೂರಿಟಿ ಯಾರೂ ಹೇಳಲಿಲ್ಲ ನನಗೆ. ಬಟ್ ನನಗೆ ಈಗ ಗೊತ್ತಾಯಿತು. ಸೊ ನಾನು ಗಣೇಶನ ನೆನೆಸಿಕೊಂಡು ಹೋಗ್ತಾ ಇದ್ದೇನೆ ಅಷ್ಟೇ. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಗಣೇಶ ಗಣೇಶ. ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ
ಗೌರ್ಮೆಂಟಿನ ಸರ್ವಕಾರೇಶು ಸರ್ವದ ಅಮ್ಮ ಫುಲ್ಲಿದೆ, ಎಲ್ಲ ಕಡೆ ಇದೆ ಗೈಸ್, ಎಲ್ಲ ಕಡೆ ಇದೆ. ಇರಿಟೇಟ್ ಆಗ್ತಿದೆ ನೋಡಬೇಕಾದ್ರೆ. ನಾನಿನ್ನು ಜನ್ಮದಲ್ಲಿ ಈ ಫಾಲ್ಸಿಗೆ ಬರಲ್ಲ. ಫಾಲ್ಸ್ ನೋಡಿದರೆ ಬರಬೇಕು ಗೈಸ್, ಆದರೆ ಹೋಗುವ ದಾರಿ ಮಿನಿಮಮ್ 1.5 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ಲೀಚ್ ಸಮಥಿಂಗ್ ಕುಡ್ಲು ಫಾಲ್ಸಲ್ಲಿ ಅದು ಇರುತ್ತಂತೆ ಗಾಯ್ಸ್, ನನಗೆ ಗೊತ್ತೇ ಇಲ್ಲ. ನಾನು ಹಾಗೆ ಬಂದೆ ಆ್ಯಕ್ಚುಲಿ. ಎಷ್ಟು ಕಷ್ಟ ಇದೆ, ನನಗೆ ನೆನಪು ಸಹ ಇಲ್ಲ. ನಾನು ಅಂದ್ಕೊಂಡೆ ಅಂದರೆ ನಾನು ಬರ್ತಾ ಇರೋದು ಫಸ್ಟ್ ಟೈಮ್ ಅಲ್ವಾ, ಸೊ ಫಾಲ್ಸ್ನ ಎದುರುಗಡೆ ನಿಲ್ಲಿಸ್ತಾರೆ, ಸೊ ಸ್ವಲ್ಪ ಹೊತ್ತು ಮಾತ್ರ ಇರೋದಂತ. ಬಟ್ ನನಗೆ ಈಗ ಗೊತ್ತಾಗಿದ್ದು ತುಂಬ ಹೊತ್ತು ನಡೀಲಿಕ್ಕಿದೆ ಅಂತ, ಇನ್ನೂ ಅರ್ಧ ಗಂಟೆ ಅಲ್ವಷ್ಟೇ. ಸೊ ನನಗೆ ಕಾಲೆಲ್ಲ ನೋವಾಗಲಿಕ್ಕೆ ಶುರುವಾಯಿತು. ನಂಗೆ ಅದು ಅಂತ ಹಿಂಗೆ ಹೋಗ್ತದೆ, ಅದನ್ನು ನೋಡಿ ಹೆದರಿಕೆ ಆಗ್ತಿದೆ ನನಗೆ. ನಂಗೆ ಆಗ್ತಿಲ್ಲ ಸೀರಿಯಸ್ಲಿ. ಸಾಕು, ಇನ್ನು ನಾನು ಈ ಫಾಲ್ಸಿಗೆ ಬರೋದಿಲ್ಲ. ಬೇರೆ ಇಲ್ಲಿ ಮಳೆ ಇಲ್ಲ ಅಂತೆ, ಇಲ್ಲಿ ಮಾತ್ರ ಮಳೆ. ನನಗೆ ಏನಂದರೆ ಟಿಕೆಟ್ ಮಾಡಿದಾದ್ಮೇಲೆ 2 hours ಮಾತ್ರ ನನಗೆ ಪರ್ಮಿಷನ್ ಇದ್ದಿದ್ದು. ಸೊ 2 hours ಜಾಸ್ತಿ ಆಯಿತು. ಅಂದರೆ ಫೈನ್ ಕಟ್ಟಬೇಕು ನಾನು. ಮೈ ಗಾಡ್, ನಾನು ಫೈನ್ ಕಟ್ಟಬೇಕು. ಬಟ್ ಸ್ಟಿಲ್ ನಾನು ಅಂದರೆ ತುಂಬ ಜೋರು ಮಾಡಿತು, ಹಾಗಾಗಿ ನಾನು ಹೊರಡಲಿಲ್ಲ ಅಲ್ಲಿಂದ ಫಾಲ್ಸಿಂದ. ಸೊ ಈಗ ನನಗೆ ಎಷ್ಟು ಫೈನ್ ಬರ್ತದೆ ಏನು ಗೊತ್ತಿಲ್ಲ. ಅಲ್ಲಿ ಇನ್ನು ಹೋಗಿ ನೋಡಬೇಕು. ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಸಹ ಅಲ್ಲಿ ನಮಗೆ ಪ್ಲೇಸ್ ಇಲ್ಲ. ಸೊ ನಾನಂತೂ ತುಂಬ ಕಷ್ಟಪಟ್ಟೆ ಗೈಸ್. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. 1 ನಿಮಿಷ ಬ್ಯಾಕ್ ನಿಮಗೆ ತೋರಿಸ್ತೀನಿ. ಆ ಮಗುವಿನ ಕಾಲಲ್ಲಿ ಆ ಲೀಚಸ್ ಎಲ್ಲ ಪಾಪ ಹೆಣ್ಣು ಮಗನ ಕಾಲಲ್ಲಿ ತುಂಬ ಇತ್ತು. ಅವ್ರು ಬೊಬ್ಬೆ ಎಲ್ಲ ಆಗ್ತಿದ್ರು ಪಾಪ. ನನಗೆ ಬೇಸರ ಆಗ್ತಿತ್ತು ನೋಡಬೇಕಾದ್ರೆ ಆ್ಯಕ್ಚುಲಿ. ಸೊ ನಾನು ಅಲ್ಲಿಂದ ಫಾಲ್ಸಿಂದ ಕಾರ್ಕಳವರೆಗೆ ಬಂದೆ. ಸೊ ಕಾರ್ಕಳದಿಂದ ನಾನು ಬಸ್ಸಲ್ಲಿ ಮಂಗಳೂರಿಗೆ ಬಂದೆ. 24 ರೂಪಾಯಿ ಟಿಕೆಟ್ ಆಯಿತು. ಸೊ ಅಲ್ಲಿಂದ ಮತ್ತು ನಾನು ರಿಕ್ಷಾದಲ್ಲಿ ಮನೆಗೆ ಹೋದೆ. ಸೊ ಇದಾಗಿತ್ತು ನನ್ನ ವ್ಲಾಗ್. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೇನೆ.